ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಹೆಣ್ಣು ಹೊನ್ನು ಮಣ್ಣು ಎಲ್ಲ ರೀತಿಯ ಸಂತೋಷ ಮತ್ತು ಸಂಕಷ್ಟಗಳಿಗೆ ಕಾರಣ ಅನ್ನೋ ಮಾತಿದೆ. ಅದು ಇವತ್ತು ಅಜ್ಜಿ ಹೇಳೋ ಕಥೆಯಲ್ಲಿ ನಿಜವಾಗಿದೆ. ಒಬ್ಬ ಕಳ್ಳ ಸನ್ಯಾಸಿ ಒಂದು ಹುಡುಗಿಯನ್ನ ಆಸೆ ಪಟ್ಟು ಸಾವನ್ನ ತಂದ್ಕೊಂಡಿರೋ ಕಥೆನ ಅಜ್ಜಿ ಹೇಳ್ತಾಳಂತೆ. ಬನ್ನಿ ಕೇಳೋಣ. ನಾನಿವತ್ ಮಕ್ಕಳಿಗೆ ಕಪಟ ಸನ್ಯಾಸಿಯ ಕತೆ ಹೇಳ್ತೀನಿ. ಒಂದಲ್ಲ ಒಂದು ಕಾಲದಲ್ಲಿ ಸಿಂಗ್ರಳ್ಳಿ ಅನ್ನೋ ಹಳ್ಳಿ ಇತ್ತು. ಅಲ್ಲಿ ಬೊಮ್ಮ ಅನ್ನೋನು ವಾಸವಾಗಿದ್ದ. ಆತ ಬಡವನಾಗಿದ್ದ, ಆದ್ರೆ ಶುದ್ಧ ಸೋಂಬೇರಿಯಾಗಿದ್ದ. ಕೆಲಸವನ್ನ ಮಾಡದೆ ಅಲ್ಲಿ ಇಲ್ಲಿ ಕಳ್ತನ ಮಾಡ್ತಾ ಹೆಂಗೋ ಜೀವನ ಸಾಗಿಸ್ತಾ ಇದ್ದ. ಕೆಲವೊಮ್ಮೆ ಜನರಿಗೆ ಸಿಕ್ಬಿದ್ದು ಹೊಡೆತವನ್ನು ತಿಂದಿದ್ದ. ಒಮ್ಮೆ ಏನಾಯ್ತಂದ್ರೆ ಆತ ಒಂದು ದೇವಸ್ಥಾನವನ್ನ ದೋಚೋದಕ್ಕೆ ಹೊಂಚ ಹಾಕಿದ್ದ. ಅದರಂತೆ ತನ್ನೂರಿನ ದೇವಸ್ಥಾನವನ್ನು ದರೋಡೆ ಮಾಡ್ದ. ಆತನಿಗೆ ತುಂಬಾನೇ ಬಂಗಾರ ಕೂಡ ಸಿಕ್ತು. ಇದರಿಂದ ಆತ ಇನ್ನು ಸಣ್ಣ ಪುಟ್ಟ ಕಳ್ಳತನವನ್ನೆಲ್ಲ ಬಿಟ್ಟು ದೇವಸ್ಥಾನವನ್ನ ಮಾತ್ರ ದೋಚುವ ಆಲೋಚನೆ ಮಾಡ್ದ. ಹಿಂತಿರುಗುವಾಗ ಆತ ಮುಂದಿನ ಹಳ್ಳಿಗೆ ಸನ್ಯಾಸಿಯ ವೇಷ ಹಾಕೊಂಡು ಹೋದ. ಅಲ್ಲಿನ ಜನ ತುಂಬಾನೇ ಮುಗ್ಧರಾಗಿದ್ರು. ಆ ಊರಿನಲ್ಲಿ ಜನರು ಜಾಸ್ತಿ ಇರೋ ಕಾರಣ ದೇವಸ್ಥಾನ ಯಾವಾಗ್ಲೂ ಭಕ್ತರಿಂದ ಕೂಡಿರ್ತಿತ್ತು. ಇದ್ರಿಂದ ಆತನಿಗೆ ಸುಲಭವಾಗಿ ಕಳ್ಳತನ ಮಾಡೋಕೆ ಆಗ್ತಾ ಇರಲಿಲ್ಲ. ಆತ ಯಾವಾಗ್ಲೂ ದೇವಸ್ಥಾನದಲ್ಲಿ ಧ್ಯಾನ ಮಾಡ್ತಾ ಕುಂತಿರ್ತಿದ್ದ. ಇವನನ್ನ ನೋಡಿ ಜನರೆಲ್ಲ ಮಹಾನ್ ಸನ್ಯಾಸಿ ಅಂತ ತಿಳಿದಿದ್ರು. ದಿನಾಲು ಹಣ್ಣು ಹಂಪಲನ್ನ ತಂದು ಕೊಡ್ತಾ ಸನ್ಯಾಸಿಯ ಸೇವೆ ಮಾಡ್ತಿದ್ರು. ಒಂದು ದಿನ ಬಡ ಮನುಷ್ಯನೊಬ್ಬ ಸನ್ಯಾಸಿಯ ಬಳಿಗೆ ಬಂದು, ಸ್ವಾಮಿ, ನಾನು ಬಹಳ ಬಡವ, ಮಗಳಿಗೆ ಮದುವೆ ಮಾಡ್ಬೇಕೆಂದ್ರೆ ಕೈಯಲ್ಲಿ ಕಾಸಿಲ್ಲ, ಏನ್ ಮಾಡ್ಲಿ ಅಂತ ಕೇಳ್ದ. ಮದುವೆ ವಯಸ್ಸಲ್ಲಿರೋ ಹುಡುಗಿ ಅಂತಿದ್ದಂಗೆ ಕಾಪಟ ಸನ್ಯಾಸಿ ಕೆಟ್ಟ ಯೋಚನೆಯನ್ನ ಮಾಡ್ದ. ಸನ್ಯಾಸಿ ಸ್ವಲ್ಪ ಹೊತ್ತು ಯೋಚಿಸಿ, ನನಗೆ ನಿನ್ನ ಮಗಳ ಮುಖವನ್ನ ನೋಡಿದ್ರೆ ಸಮಸ್ಯೆ ಏನೆಂದು ಗೊತ್ತಾಗತ್ತೆ, ಹಾಗೆ ಪರಿಹಾರ ಏನು ಕೊಡಬೇಕು ಅಂತಾನು ಗೊತ್ತಾಗುತ್ತೆ. ಉತ್ತರ ನಾಳೆ ತಿಳಿಸ್ತೀನಿ, ನಾಳೆ ನಿನ್ನ ಮಗಳನ್ನ ಕರ್ಕೊಂಡ್ ಬಾ ಅಂತ ಹೇಳ್ದ. ಆಗ ಆ ಬಡವ, ಸ್ವಾಮಿ, ದೊಡ್ಡ ಮನಸ್ಸನ್ನ ಮಾಡಿ ತಾವು ನಮ್ಮ ಮನೆಗೆ ದಯಮಾಡಿಸಿದ್ರೆ ಸಕಲ ಕಷ್ಟ ಕಳಿದೋಗುತ್ತೆ, ಬಡವನ ಮನೆಗೆ ಭಾಗ್ಯ ಬಂದಂಗಾಗತ್ತೆ ಅಂತ ಹೇಳ್ದ. ಮರುದಿನ ಬಡ ಮನುಷ್ಯನ ಮನೆಗೆ ಸನ್ಯಾಸಿ ಬಂದ. ಮನೆಗೆ ಬಂದ ಸನ್ಯಾಸಿಗೆ ಕಾಲು ತೊಳೆದು ಹೂಹಾರ ಹಾಕಿ ಸ್ವಾಗತ ಮಾಡಲಾಯಿತು. ಹಣ್ಣು ಸಿಹಿ ತಿಂಡಿಗಳನ್ನ ಮನೆಯವರು ಕೊಟ್ಟು ಆದರಿಸಿದ್ರು. ಬಡ ಮನುಷ್ಯನ ಮಗಳಾದ ರೂಪವತಿ ಬಂದು ಸನ್ಯಾಸಿಯ ಕಾಲಿಗೆ ನಮಸ್ಕಾರ ಮಾಡಿದ್ಲು. ಹೆಸರಿಗೆ ತಕ್ಕಂತೆ ಇದ್ದ ಅವಳ ರೂಪವನ್ನ ನೋಡಿ ಸನ್ಯಾಸಿ ಮರುಳಾದ. ಹೇಗಾದ್ರೂ ಅವಳನ್ನ ವಶಪಡಿಸ್ಕೊಳ್ಬೇಕಂತ ಆಸೆಯಾಗಿ ಒಂದು ತಂತ್ರವನ್ನ ಯೋಚಿಸ್ದ. ಭಕ್ತನೇ, ನಿನ್ನ ಮಗಳಿಗೆ ಯೋಗ್ಯ ಗಂಡನೇ ಸಿಗ್ತಾನೆ, ಆ ಬಗ್ಗೆ ನೀನು ಯಾವ ಸಂಶಯವನ್ನೂ ಇಟ್ಕೊಳ್ಬೇಡ. ನಾಳೆ ಬೆಳಗ್ಗೆ ಅವಳನ್ನು ಮರದ ಪೆಟ್ಟಿಗೆಯೊಂದರಲ್ಲಿ ಕೂರಿಸಿ ನದಿಲಿ ತೇಲಿಬಿಡು. ನನ್ನ ಎಣಿಕೆ ಸರಿಯಾದ್ರೆ ಎಲ್ಲವೂ ಪರಮಾತ್ಮ ನೋಡ್ಕೊಳ್ತಾನೆ ಅಂತ ನುಡಿದ ಸನ್ಯಾಸಿ. ಅಲ್ಲಿಂದ ಹೊರಟ ಸನ್ಯಾಸಿ ತನ್ನ ಆಶ್ರಮವನ್ನ ತಲುಪಿದ. ನಾಳೆ ಆ ಹುಡುಗಿಯನ್ನ ತನ್ನವಳಾಗಿಸ್ಕೊಳ್ತೇನೆ ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕತೊಡಗ್ದ. ಮಾರನೇ ದಿನ ತನ್ನ ಶಿಷ್ಯರನ್ನ ಕರೆದು, ಶಿಷ್ಯರೇ, ನಾಳೆ ಸಂಜೆಯ ಹೊತ್ತಿಗೆ ನದಿಲಿ ಪಿಶಾಚಿ ಕಾಟದಿಂದ ನರಳ್ತಾ ಇರೋ ಒಂದು ಹುಡುಗಿ ಮರದ ಪೆಟ್ಟಿಗೆ ಒಳಗಡೆ ತೇಲಿ ಬರ್ತಾಳೆ. ನೀವು ಅದನ್ನೆತ್ತಿಕೊಂಡು ಬಂದು ನನ್ನ ಕೊಠಡಿಯಲ್ಲಿರಿಸಿ ಬಾಗಿಲು ಹಾಕಿಕೊಳ್ಳಿ. ನಾನು ಅದಕ್ಕೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ನೀವು ಎಷ್ಟೇ ಕೂಗಾಟ ಕೇಳಿದ್ರೂ ಒಳಗೆ ಬರಬೇಡಿ. ಹೊರ ಅಂಗಳದಲ್ಲಿ ಶಂಖ ಜಾಗಟೆಗಳನ್ನ ಬಾರಿಸುತ್ತಾ ಪ್ರಾರ್ಥನೆ ಮಾಡ್ತೀರಿ ಅಂತ ಅಪ್ಪಣೆ ಮಾಡ್ದ. ಆದ್ರೆ ಆ ಹುಡುಗಿ ಬುದ್ಧಿವಂತರಾಗಿದ್ಲು. ಅಪ್ಪನ ಹತ್ರ ನನ್ನನ್ನ ಕಳಿಸ್ಬೇಡ ಅಂತ ಹೇಳಿದ್ಲು. ಆದ್ರೆ ಅಪ್ಪ ಆಕೆಯ ಮಾತನ್ನ ಕೇಳ್ಬೇಕಲ್ವಾ? ಅವಳಿಗೆ ಬೈದು ಕಪಟ ಸನ್ಯಾಸಿಯ ಮಾತಿನಂತೆ ಮಾರನೇ ದಿನ ತನ್ನ ಮಗಳನ್ನ ಪೆಟ್ಟಿಗೆಯಲ್ಲಿರಿಸಿ ನದಿಯಲ್ಲಿ ತೇಲಿಬಿಟ್ಟ. ಆ ಪೆಟ್ಟಿಗೆ ತೇಲುತ್ತಾ ಹೋಯ್ತು. ಅದೇ ಸಮಯಕ್ಕೆ ನದಿಯ ಪಕ್ಕದ ಕಾಡಿನಲ್ಲಿ ಬೇಟೆಯಾಡ್ತಿದ್ದ ರಾಜಕುಮಾರನೊಬ್ಬ ಅದನ್ನ ನೋಡ್ದ.
ತನ್ನ ಸೇವಕರ ಸಹಾಯದಿಂದ ಪೆಟ್ಟಿಗೆಯನ್ನ ದಡಕ್ಕೆ ತಂದ. ಬಾಗಿಲು ತೆಗೆದು ನೋಡಿದಾಗ ಅತ್ಯಂತ ರೂಪವತಿಯಾದ ಹುಡುಗಿ ಕಣ್ಣಿಗೆ ಬಿದ್ಲು. ಹಾಗೆ ರಾಜಕುಮಾರ ಅವಳಲ್ಲಿ ಏನಾಯ್ತು ಅಂತ ಕೇಳಿದಾಗ ಆ ಹುಡುಗಿ ನಡೆದ ವಿಚಾರವನ್ನೆಲ್ಲ ಅವನ ಮುಂದೆ ಹೇಳಿದ್ಲು. ಇದರಿಂದ ರಾಜಕುಮಾರನಿಗೆ ಕೋಪ ಬಂತು. ಹೇಗಾದ್ರೂ ಮಾಡಿ ಆ ಕಪಟ ಸನ್ಯಾಸಿಗೆ ಪಾಠ ಕಲಿಸಬೇಕು ಅಂತ ಯೋಚಿಸಿ ಆತನ ಜೊತೆ ಬೇಟೆಗೆ ಬಂದಿದ್ದ 2 ಬೇಟೆ ನಾಯಿಗಳನ್ನ ಪೆಟ್ಟಿಗೆಯಲ್ಲಿ ತುಂಬಿ ಆ ನದಿಯಲ್ಲಿ ತೇಲಿಬಿಟ್ಟ. ಹಾಗೆ ನದಿಯ ಈಚೆ ತುದಿಯಲ್ಲಿ ಸ್ವಾಮೀಜಿಯ ಮಾತಿನಂತೆ ಕಾಯ್ತಿದ್ದ ಸನ್ಯಾಸಿಯ ಶಿಷ್ಯರಿಂದ ಆ ಪೆಟ್ಟಿಗೆಯನ್ನ ನದಿಯಿಂದ ದಡಕ್ಕೆ ತಂದ್ರು. ಅದನ್ನ ತಲೆ ಮೇಲೆ ಹೊತ್ಕೊಂಡು ಆಶ್ರಮದ ಕಡೆ ಹೋದ್ರು. ಸನ್ಯಾಸಿಯ ಆದೇಶದಂತೆ ಅದನ್ನ ಅವನ ಕೊಠಡಿಯಲ್ಲಿಟ್ಟು ಬಾಗಿಲಿಗೆ ಬೀಗ ಹಾಕಿದ್ರು. ತಾವು ಹೊರಗಡೆ ಶಂಖ ಜಾಗಟೆಗಳಿಂದ ಪ್ರಾರ್ಥನೆ ಆರಂಭಿಸಿದ್ರು. ಚಂದ್ರಮುಖಿಯನ್ನು ಕಾಣುವ ಆಸೆಯಿಂದ ಸನ್ಯಾಸಿ ಪೆಟ್ಟಿಗೆಯ ಬಾಗಿಲನ್ನ ಮೆಲ್ಲನೆ ತೆರೆದ. ಒಳಗಿದ್ದ ನಾಯಿಗಳು ಚಂಗನೆ ಅವನ ಮೇಲೆರಗಿ ಚೆನ್ನಾಗಿ ಕಚ್ಚಿ ಗಾಯ ಮಾಡಿದ್ವು. ಅಯ್ಯೋ, ಬಾಗಿಲು ತೆರೀರಿ ಅಂತ ಸನ್ಯಾಸಿ ಬೊಬ್ಬೆ ಹಾಕ್ತ. ಜಾಗಟೆಗಳ ಆರ್ಭಟದಲ್ಲಿ ಶಿಷ್ಯಕೋಟಿಗೆ ಸನ್ಯಾಸಿಯ ಬೊಬ್ಬೆ ಕೇಳಿಸ್ಲೇ ಇಲ್ಲ. ಕೇಳಿಸಿದ್ರು ಅವು ಪಿಶಾಚಿಯ ಮಾತುಗಳೆಂದು ತಿಳಿದು ಅವರು ಬಾಗಿಲು ತೆರೆಯುತ್ತಲೂ ಇರಲಿಲ್ಲ. ನಾಯಿಗಳು ಸನ್ಯಾಸಿಯನ್ನ ಕಚ್ಚಿ ಕೆಡವಿ ಸಾಯಿಸ್ಬಿಟ್ವು. ಧೂರ್ತ ಸನ್ಯಾಸಿಗೆ ತಕ್ಕ ಶಿಕ್ಷೆ ಆಯಿತು. ರಾಜಕುಮಾರ ಅವಳನ್ನ ಮೊದಲ ನೋಟದಲ್ಲೇ ಪ್ರೇಮಿಸಿದ್ದ. ನನ್ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳಿದಾಗ ಚಂದ್ರಮುಖಿ ನಾಚಿಕೆಯಿಂದ ಒಪ್ಪಿಗೆ ಕೊಟ್ಲು. ಮಕ್ಕಳ, ಈ ಕಥೆಯಲ್ಲಿ ಏನ್ ನೀತಿ ಇದೆ ಗೊತ್ತಾ? ಹೆಣ್ಣು, ಹೊನ್ನು, ಮಣ್ಣು ನಮ್ಮದಲ್ಲದಿದ್ರೆ ಅದನ್ನ ಆಸೆ ಪಡೋದು ಒಳ್ಳೇದಲ್ಲ. ಇವು 3 ಮನುಷ್ಯನ ಜೀವನವನ್ನ ಉನ್ನತಿಯನ್ನು ಮಾಡ್ತವೆ, ಹಾಗೆ ಅವನತಿಗೂ ಕಾರಣವಾಗ್ತವೆ. ಆದ್ರಿಂದ ನಮ್ಮ ಪಾಡಿಗೆ ನಮ್ಮ ಪಾಲನ್ನ ಬಳಸ್ಕೊಂಡು ಜೀವನ ಸಾಗಿಸೋದು ಉತ್ತಮ.